ಹಾಯ್ ಎಲ್ಲ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅರ್ಶಿನ ಕೇಳ್ತಾ ಇದ್ದೀನಿ. ಇಲ್ಲಿ ನೋಡಿದ್ದು ಅರ್ಶಿನ ಎರಡು ಕಡೆ ನೆಟ್ಟಿದ್ರು ನಮ್ಮಲ್ಲಿ. ಇದೊಂದು ಮತ್ತು ಇನ್ನೊಂದು ಕಡೆ ಅಲ್ಲಿ ಅಷ್ಟೊಂದು ಚಲೋ ಆಗಲಿಲ್ಲ. ಇಲ್ಲಿ ಚೆನ್ನಾಗಾಗಿದೆ. ಈ ಅರಿಶಿಣವು ನಮ್ಮ ಸಂಸ್ಕೃತಿಯಲ್ಲಿ ಮತ್ತು ಅಡುಗೆಯಲ್ಲಿ ಹಾಗೂ ಆಯುರ್ವೇದ ಚಿಕಿತ್ಸೆಯಲ್ಲಿ ಅತ್ಯಂತ ಮಹತ್ವ ಹೊಂದಿರುವ ಒಂದು ಅತ್ಯಮೂಲ್ಯ ಸಸ್ಯವಾಗಿದೆ. ಇದನ್ನು ಇಂಗ್ಲಿಷ್ನಲ್ಲಿ ಟರ್ಮೆರಿಕ್ ಎಂದು ಕರೆಯುತ್ತಾರೆ. ಇದು ಶುಂಠಿ ಕುಟುಂಬಕ್ಕೆ ಸೇರಿದ ಒಂದು ಸಸ್ಯ ಬೇರು. ಈ ಅರಿಶಿಣದ ಮೂಲ ಮತ್ತು ಈ ಬೆಳೆ ಬೆಳೆಯುವ ಪ್ರದೇಶ ಯಾವುದು ಅಂದರೆ, ಇದು ಹೆಚ್ಚಾಗಿ ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ ಮತ್ತು ಒಡಿಸ್ಸಾದಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಭಾರತವು ವಿಶ್ವದಲ್ಲಿ ಅತ್ಯಂತ ಹೆಚ್ಚು ಅರಿಶಿಣ ಉತ್ಪಾದಿಸುವ ದೇಶವಾಗಿದೆ. ಅರಿಶಿಣವು ಮಳೆಗಾಲದಲ್ಲಿ ನೆಡುವ ಬೆಳೆ. 7 ರಿಂದ 9 ತಿಂಗಳಲ್ಲಿ ಬೆಳೆಯುತ್ತದೆ. ಇದರ ಬೇರು ಭಾಗವನ್ನು ಒಣಗಿಸಿ ಪುಡಿ ಮಾಡಿ ಬಳಸುತ್ತಾರೆ. ಈ ಅರಿಶಿಣದಲ್ಲಿರುವ ಪೋಷಕಾಂಶಗಳು ಯಾವುದು ಅಂದರೆ, ಕರ್ಕ್ಯೂಮಿನ್ ಎನ್ನುವಂತಹ ಪೋಷಕಾಂಶ ಇದರಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಇದು ದೇಹಕ್ಕೆ ಹಲವಾರು ರೀತಿಯಲ್ಲಿ ಉಪಯೋಗವಾಗಿದೆ. ಮತ್ತು ಇದರಲ್ಲಿರುವ ಇತರ ಪೋಷಕಾಂಶಗಳು, ಕರ್ಕ್ಯೂಮಿನ್ ಒಂದಾದರೆ ವಿಟಮಿನ್ ಸಿ ಇರ್ತದೆ, ವಿಟಮಿನ್ ಬಿ ಇರ್ತದೆ, ಕಬ್ಬಿಣ, ಮ್ಯಾಂಗ್ನೀಸ್ ಮತ್ತು ಫೈಬರ್ ಇರ್ತದೆ. ಇದರಿಂದ ಅರಿಶಿಣದಿಂದ ಆಗುವ ಲಾಭ, ನಮ್ಮ ದೇಹಕ್ಕೆ ಇನ್ನೇನು ಲಾಭ ಅಂದರೆ, ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ. ಅಂದರೆ ಅರಿಶಿಣವು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಮತ್ತು ಶೀತ, ಜ್ವರ, ಕೆಮ್ಮು ಇತ್ಯಾದಿಗಳಿಗೆ ಇದು ಮನೆಮದ್ದಾಗಿದೆ. ಗಾಯ ಗುಣವಾಗಲು ಸಹಾಯಕವಾಗಿದೆ. ಹಳೆಯ ಕಾಲದಲ್ಲಿ ಗಾಯಗಳಿಗೆ ಅರಿಶಿಣ ಹಚ್ಚುತ್ತಿದ್ದರು. ಇದು ಬ್ಯಾಕ್ಟೀರಿಯಾ ವಿರೋಧಿ ಗುಣವನ್ನು ಹೊಂದಿದೆ. ಚರ್ಮದ ಸೌಂದರ್ಯವನ್ನು ಹೆಚ್ಚಿಸ್ತದೆ. ಅರಿಶಿಣವನ್ನು ಮುಖಕ್ಕೆ ಹಚ್ಚಿದರೆ ಚರ್ಮ ಮೃದುವಾಗುತ್ತದೆ. ಮೊಡವೆ ಮತ್ತು ಕಲೆ ಕಡಿಮೆ ಆಗ್ತದೆ. ಸಂಧಿ ನೋವು ಕಡಿಮೆ ಆಗ್ತದೆ. ಅರಿಶಿಣದಲ್ಲಿ ಇರುವ ಕರ್ಕ್ಯೂಮಿನ್ ಉರಿಯೂತವನ್ನು ಕಡಿಮೆ ಮಾಡುತ್ತದೆ. ಸಂಧಿವಾತಕ್ಕೆ ಇದು ಉಪಯುಕ್ತವಾಗಿದೆ. ಜೀರ್ಣಕಾರಿಗೂ ಕೂಡ ಸಹಾಯಕವಾಗಿದೆ. ಅರಿಶಿಣವು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ. ಹೊಟ್ಟೆಯುಬ್ಬರ, ಗ್ಯಾಸ್ಟ್ರಿಕ್ ಸಮಸ್ಯೆ ಕಡಿಮೆಯಾಗ್ತದೆ. ಇದು ನೋಡಿ ಎಷ್ಟು ದೊಡ್ಡಾಗಿದೆ ಅಂತ, ಇಷ್ಟೆಲ್ಲ ಕೊಂಬಿಡ್ತದೆ. ಅಂದರೆ ಸ್ವಲ್ಪ ತಂಪಿನ ವಾತಾವರಣ ಇರಬೇಕು. ಅರಿಶಿಣ ಹಾಲಿನ ಮಹತ್ವ ಏನೆಂದರೆ, ರಾತ್ರಿ ಮಲಗುವ ಮೊದಲು ಬಿಸಿ ಹಾಲಿಗೆ ಸ್ವಲ್ಪ ಅರಿಶಿಣ ಬೆರೆಸಿ ಕುಡಿಯುವುದರಿಂದ ಶೀತ ಕಡಿಮೆ ಆಗ್ತದೆ, ನಿದ್ರೆ ಚೆನ್ನಾಗಿ ಬರ್ತದೆ, ದೇಹದ ನೋವು ಕಡಿಮೆ ಆಗ್ತದೆ. ಮತ್ತು ಇದನ್ನು ಗೋಲ್ಡನ್ ಮಿಲ್ಕ್ ಅಂತಲೂ ಕರೀತಾರೆ ಈ ಅರಿಶಿಣ ಹಾಲನ್ನು. ಅಷ್ಟೇ. ನಮ್ಮ ಅಡುಗೆಯಲ್ಲಿ ಅರಿಶಿಣದ ಬಳಕೆ ಹೇಗಿದೆ ಅಂದರೆ, ನಾವು ಸಾಂಬಾರಿಗಾಗಲಿ ಪಲ್ಯಕ್ಕಾಗಲಿ ಅರಿಶಿಣ ಹಾಕದೆ ನಮ್ಮ ಅಡುಗೆ ಪೂರ್ತಿ ಆಗಲ್ಲ. ಮತ್ತು ಯಾವ್ಯಾವ್ದ್ರಲ್ಲಿ ಬಳಸ್ತಾರೆ ಅಂದರೆ, ಬಿಸಿಬೇಳೆಭಾತಲ್ಲಿ, ಪಲಾವಲ್ಲಿ ಅರಿಶಿಣವನ್ನು ಹೆಚ್ಚಾಗಿ ಬಳಸ್ತಾರೆ. ಇದು ಆಹಾರಕ್ಕೆ ಬಣ್ಣ ಮತ್ತು ರುಚಿ ಎರಡನ್ನೂ ನೀಡುತ್ತೆ. ಸಂಸ್ಕೃತಿಯಲ್ಲಿ ಅರಿಶಿಣದ ಸ್ಥಾನ ಹೇಗಿದೆ ಅಂದರೆ, ಇದು ಅರಿಶಿಣವು ಶುಭದ ಸಂಕೇತವಾಗಿದೆ. ಮದುವೆ ಸಮಾರಂಭಗಳಲ್ಲಿ ವರ ಮತ್ತು ವಧುಗಳಿಗೆ ಅರಿಶಿಣ ಹಚ್ಚುವ ಸಂಪ್ರದಾಯ ಇದೆ.
ಪೂಜಾ ಕಾರ್ಯಗಳಲ್ಲಿ ಅರಿಶಿಣ ಮತ್ತು ಕುಂಕುಮದ ಬಳಕೆ ಕಂಡುಬರ್ತದೆ. ಮತ್ತು ಹೊಸ ಮನೆ ಪ್ರವೇಶದಲ್ಲಿ ಅರಿಶಿಣ ನೀರು ಸಿಂಪಡಿಸುವುದು ಇವೆಲ್ಲವೂ ಶುದ್ಧತೆ ಮತ್ತು ಶುಭದ ಸಂಕೇತವಾಗಿದೆ. ಈ ಅರಿಶಿಣದ ಕೃಷಿಯನ್ನು ಹೇಗೆ ಮಾಡ್ತಾರೆ ಅಂತಂದರೆ, ಇದನ್ನು ಮಳೆಗಾಲದಲ್ಲಿ ನೆಡಲಾಗ್ತದೆ. ಇದು 7ರಿಂದ 9 ತಿಂಗಳಲ್ಲಿ ಬೆಳೆಯನ್ನು ಬೆಳೀತದೆ, ಅಂದರೆ ಬೆಳೆ ಸಿದ್ಧವಾಗ್ತದೆ. ಕೃಷಿಕರು ಬೇರುಗಳನ್ನು ನೆಡಬೇಕು, ಮಣ್ಣನ್ನು ಸದುಪಯೋಗ ಮಾಡಬೇಕು, ಸರಿಯಾದ ನೀರಾವರಿ ಮಾಡಬೇಕು, ಮತ್ತು ಕೊಯ್ದ ನಂತರ ಒಣಗಿಸುವ ವಿಧಾನ, ಈ ಎಲ್ಲ ಅಂಶಗಳನ್ನು ಇದು ಒಳಗೊಂಡಿದ್ರೆ ಮಾತ್ರ ಇದರಲ್ಲಿ ಉತ್ತಮ ಆದಾಯವನ್ನು ಪಡೆಯಬಹುದು. ಆದರೆ ಇದರಲ್ಲೂ ಕೂಡ ಎಚ್ಚರಿಕೆ ಇದೆ. ಇದನ್ನು ಅತಿಯಾಗಿ ಸೇವಿಸಬಾರ್ದು. ಗರ್ಭಿಣಿಯರು ವೈದ್ಯರ ಸಲಹೆಯನ್ನು ಪಡೆಯಬೇಕು. ಮತ್ತು ಏನಾದರೂ ಶಸ್ತ್ರಚಿಕಿತ್ಸೆ ಇರುವವರು ಜಾಗ್ರತೆಯನ್ನು ವಹಿಸಬೇಕು. ಮಿತವಾಗಿ ಸೇವಿಸಿದರೆ ಮಾತ್ರ ಇದರಲ್ಲಿ ಹೆಚ್ಚು ಲಾಭವನ್ನು ಪಡೆಯಬಹುದು. ಹಾಗಾದರೆ ಅರಿಶಿಣವು ಕೇವಲ ಮಸಾಲೆ ಅಲ್ಲ, ಇದು ನಮ್ಮ ಆರೋಗ್ಯದ ರಕ್ಷಕ, ನಮ್ಮ ಸಂಸ್ಕೃತಿಯ ಭಾಗ ಮತ್ತು ನಮ್ಮ ಪರಂಪರೆಯ ಸಂಪತ್ತಾಗಿದೆ. ನಮ್ಮ ಪೂರ್ವಜರು ಹೇಳಿದ ಮಾತು ನೆನಪಿಟ್ಟುಕೊಳ್ಳೋಣ, ಅರಿಶಿಣ ಇರುವ ಮನೆಗೆ ಆರೋಗ್ಯ ಇರುವುದು ಖಚಿತ ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ. ನಾವು ಸಹ ದಿನನಿತ್ಯ ಜೀವನದಲ್ಲಿ ಅರಿಶಿಣವನ್ನು ಸರಿಯಾದ ರೀತಿಯಲ್ಲಿ ಬಳಸೋಣ. ನಮ್ಮ ಮನೆಯಲ್ಲಿ ಹಿಂದಿನ ವರ್ಷದ್ದು ಹಾಗೆ ಇತ್ತು ಅರಿಶಿಣ, ಅದನ್ನು ಪುಡಿ ಮಾಡಲಿಲ್ಲಾಗಿತ್ತು. ಈ ವರ್ಷದ್ದು ಹಾಗೆ ಇತ್ತು. ಎರಡನ್ನೂ ಇವತ್ತು ಪುಡಿ ಮಾಡಿದೆ. ಅಂದರೆ ಹಳೇದು ಬೇರೆ ಮತ್ತು ಹೊಸದು ಬೇರೆ ಎರಡನ್ನು ಸಪ್ರೇಟಾಗಿಟ್ಟೆ. ಮತ್ತು ಅದನ್ನು ಇದು ಮಿಷನಲ್ಲಿ ಮಾಡಿದ್ರೆ ಚೆನ್ನಾಗಿ ಪುಡಿ ಆಗ್ತದೆ. ನಾನು ಮಿಕ್ಸರಲ್ಲಿ ಮಾಡಿದ್ದಲ್ವ, ಅಂದರೆ ಹಾಕಿ ಇದನ್ನು ಗಾಳಿಸಿದಾಗ ಸ್ವಲ್ಪ ಅಂದರೆ ಕಡಿ ಬಂದಿತ್ತು. ಅದನ್ನು ಸಪ್ರೇಟಾಗಿ ಇಟ್ಟಿದ್ದೆ. ಅಂದರೆ ಸಾಂಬಾರಿಗೆ ಈಗ ಮಸಾಲೆ ರುಬ್ಬೇಕಾರಲ್ಲ ಹಾಕಿದ್ರೆ ಅದೇನೂ ಪ್ರಾಬ್ಲಮ್ ಆಗೋಲ್ಲ. ಹಾಗೆ ಅದನ್ನು ಅದರೊಳಗೆ ತುಂಬಿಟ್ರೆ ಈಗ ಪಲ್ಯಕ್ಕೆಲ್ಲ ಹಾಕಿದಾಗ ಬಾಯಿಗೆ ಸಿಗ್ತದೆ ಅಂತ ಹಾಗೆ ಮಾಡಿಟ್ಟಿದ್ದೆ. 2 ವರ್ಷದ್ದು ಸೇರಿ ಸುಮಾರಾಯಿತು. ಈ ವರ್ಷ ಫುಲ್ ಸಾಕು ನಮಗೆ ಅರಿಶಿಣ. ಹೋದ ವರ್ಷ ನಾವು ಮಾಡದೇ ಇರೋ ಕಾರಣ ಬೇರೆ ಕಡೆಯಿಂದ ತಗೊಂಡಿದ್ರು ಊರ ಅರಿಶಿಣನೆಯ. ಮತ್ತು ನಾವು ದೇವರಿಗೆ ಅರಿಶಿಣ ಕುಂಕುಮ ಇದು ಮಾಡಬೇಕಾದ್ರೆ ಪೇಟೆಯಿಂದ ತರಿದ್ರು. ಅಂದರೆ ಇದನ್ನು ಹೆಚ್ಚು ಬಳಸೋದಿಲ್ಲ, ಅಡುಗೆಗೆ ಮಾತ್ರ ಇದನ್ನೇ ಹಾಕಿದ್ರು, ಪೇಟೆದು ಬಳಸೋದಿಲ್ಲ. ಅದರಲ್ಲಿ ಗೊತ್ತಿದೆಯಲ್ಲ ಈಗೆಲ್ಲ ಕೆಮಿಕಲ್ ಬಳಸಿದ್ರು ಹಳದಿ ಬಣ್ಣ ಬರಲಿಕ್ಕೆ. ಆದಷ್ಟು ಒಂದು ಸಾಲು ಹಾಕಿಟ್ಕೊಂಡ್ರೆ ನಾವು ವರ್ಷ ಪೂರ್ತಿ ತಿನ್ನುವಷ್ಟು ಅರಿಶಿಣ ಬೆಳಿಬೋದು. ನಮಗೆ ಜಾಗ ಇರೋದ್ರಿಂದ ನಾವು ಬೆಳ್ಕೊಳ್ಬೋದು. ಆದರೆ ಮಾರಾಟ ಮಾಡೋ ಕಾಲದಾಗಿದ್ದರೂ ಕೂಡ ನಮಗಾಗುವಷ್ಟಾದರೂ ನಾವು ಮಾಡ್ಕೊಳ್ತ್ರು, ತೊಂದರೆ ಇಲ್ಲ. ಹೆಚ್ಚಿನದಾಗಿ ಮನೆಯಲ್ಲೇ ಬೆಳೆದಂಥ ಅರಿಶಿಣವನ್ನು ನೀವು ಕೂಡ ಉಪಯೋಗಿಸಿ. ಅರಿಶಿಣ ಮತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈಗಾಗಲೇ ಹೇಳಿದಂಗೆ ಹೆಚ್ಚೆಚ್ಚು ಅರಿಶಿಣ ಬಳಸಿದ್ರೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿನೂ ಹೆಚ್ಚಾಗ್ತದೆ ಮತ್ತು ಆರೋಗ್ಯವನ್ನು ಕೂಡ ಕಾಪಾಡ್ಕೊಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ನೀವು ಯಾವ ಅರಿಶಿಣ ಬಳಸ್ತೀರಾ ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.